ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ವಲ್ಲೀಶ ಅಂತ. ತಾವು ಎಲ್ಲಿಂದ ಬಂದಿದ್ದೀರಾ? ಬೆಂಗಳೂರು. ಏನು ಸಮಸ್ಯೆ ತೋರಿಸ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ ಸರ್? ಕಂಪ್ಲೀಟ್ ಸ್ಪೈನ್ ಸ್ಟಾರ್ಟಿಂಗ್ ಫ್ರಮ್ V1 to S5 ಎಲ್ಲ ಕಂಪ್ರೆಸ್ ಆಗೋಗಿತ್ತು. ಸೊ ಡಿಸ್ಕ್ ಪ್ರಾಬ್ಲಮ್ ಇತ್ತು. ಸೊ ಬಾಡಿ ಫುಲ್ ಪೇನ್ ಇತ್ತು. ಆಮೇಲೆ ಒನ್ಸ್ ಆರ್ ಟ್ವೈಸ್ ಐ ಗಾಟ್ ವರ್ಟಿಗೋ ಪ್ರಾಬ್ಲಮ್ ಆಲ್ಸೋ. ಸೊ ಒನ್ ಆಫ್ ಮೈ ಫ್ರೆಂಡ್ ರೆಕಮೆಂಡೆಡ್ ದಿಸ್ ಆಯುರ್ ಮಠಂ. ಸೊ ಐ ಥಾಟ್ ಈವನ್ ದೋ ಐ ಲೂಸ್ 3 months ಇನ್ ಮೈ ಲೈಫ್, ಇಟ್ ಇಸ್ ಬೆಟರ್ ಟು ಗೋ ಫಾರ್ ಇಟ್ ಅಂತ ಹೇಳಿ ಬಂದಿದ್ದೆ. ಈಗ 3 ತಿಂಗಳು ಟ್ರೀಟ್ಮೆಂಟ್ ತಗೊಂಡು ಆಸ್ ಪರ್ ದಿ ರಿಕ್ವೈರ್ಮೆಂಟ್ ಆಫ್ ಆಯುರ್ ಮಠಂ ಐ ಹ್ಯಾವ್ ಕಂಪ್ಲೀಟೆಡ್ ಆಲ್ಮೋಸ್ಟ್ 100 days treatment. So today we took one more MRI. So based on the input from the doctors, it is 100% okay except 1 or 2 points which will get recovered over a period of time ಅಂತ ಹೇಳಿದ್ದಾರೆ. ಸೊ ಥ್ಯಾಂಕ್ಸ್ ಟು ಡಾಕ್ಟರ್ ಮನು. ಎಷ್ಟು ಕಂಪ್ರೆಷನ್ ಇತ್ತು ಸರ್? C2 to C3 ನಲ್ಲಿ 3.14 ಅಥವಾ 3.1 ಏನೋ ಇತ್ತು. 3.2 ಇಸ್ ಎಕ್ಸ್ಟ್ರೀಮ್ ಕಂಪ್ರೆಷನ್ ಅಂತ ಹೇಳ್ಬೋದು. ಹೌದು. ಸೊ ಅದೇ ತರ ಹಲವಾರು ಆಲ್ಮೋಸ್ಟ್ ಎಲ್ಲ ಕಡೆಗೂ ಸ್ವಲ್ಪ ಕಮ್ಮಿನೇ ಇತ್ತು. ಸೊ C2 to C3 ವಾಸ್ ಎಕ್ಸ್ಟ್ರೀಮ್ ಪಾಯಿಂಟ್. ಈಗಾದ್ಮೇಲೆ ಇಟ್ ಹ್ಯಾಸ್ ಇಂಪ್ರೂವ್ಡ್ ಫ್ರಮ್ 3.15 to 12 mm. 12 mm. Yes. So it has become completely normal. Yes. ಏನೇನಿತ್ತು ಸರ್ ಸಿಂಪ್ಟಮ್ಸ್? ಏನೇನಿತ್ತು ಸಿಂಪ್ಟಮ್ಸ್? ಮೇನ್ ಬೆಳಗ್ಗೆ ಹೇಳಕ್ ಆಗ್ತಿರ್ಲಿಲ್ಲ, ಫುಲ್ ಬಾಡಿ ಪೇನ್ ಇರ್ತಿತ್ತು. ಆಮೇಲೆ ಒಂದೆರಡು ಸರಿ ವರ್ಟಿಗೋ ಪ್ರಾಬ್ಲಮ್ ಬಂದಿತ್ತು ಅಷ್ಟೇ. ಓಕೆ. ಅಂದ್ರೆ ಎದ್ದೇಳಕ್ ಆಗ್ತಾ ಇಲ್ಲ ಅಂದ್ರೆ ಏನಾಗ್ತಾ ಇತ್ತು? ಸಿಕ್ಕಾಪಟ್ಟೆ ಬಾಡಿ ಪೇನ್ ಇರೋದು. ಓಕೆ. ಐ ಮೀನ್ ವೆರಿ ಮಚ್ ಲೆಥಾರ್ಜಿಕ್ ಟು ಗೆಟ್ ಅಪ್ ಫ್ರಮ್ ದಿ ಬೆಡ್, ಗೆಟ್ ಔಟ್ ಆಫ್ ದಿ ಬೆಡ್. ಆ ಪ್ರಾಬ್ಲಮ್ ಇತ್ತು. ಅಂದ್ರೆ ಎಷ್ಟು ತಿಂಗಳುಗಳಿಂದ ಇದೆ ಸರ್ ದಿಸ್? ಐ ಆಮ್ ಎಕ್ಸ್ಪೀರಿಯನ್ಸ್ ಲಾಸ್ಟ್ ಅರೌಂಡ್ 15 to 20 years. 20 years ಇಂದ ಇದನ್ನ ಸಫರ್ ಮಾಡ್ತಾ ಇದ್ದೀರಾ? ಏನ್ ಕೆಲಸ ಮಾಡ್ತೀರಾ ಸರ್? ನಾನು ಮಾರ್ಕೆಟಿಂಗ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಇರೋದು, ಆಟೋಮೋಟಿವ್ ಇಂಡಸ್ಟ್ರಿ. ಓಕೆ. ಸೊ ಈ ಒಂದು ನೋವನ್ನು ಹಿಡ್ಕೊಂಡೇ ಕೆಲಸ ಮಾಡ್ತಾ ಇದ್ರಾ? ಹೌದು. ಅಂದ್ರೆ ಬೇರೆ 2-3 ಆಯುರ್ವೇದಕ್ ಮಸಾಜಸ್ ಎಲ್ಲ ತಗೊಂಡಿದ್ದೆ. ಸೊ ದೇರ್ ಐ ವಾಸ್ ಟೋಲ್ಡ್ ದಟ್ ಇಟ್ ಕೆನಾಟ್ ಬಿ ಕ್ಯೂರ್ಡ್ ಅಂತ ಹೇಳಿದ್ರು ಅವರು. ಹೌದಾ? ಹೌದು, ಕ್ಲಿಯರ್ ಆಗಿ ಹೇಳಿದ್ರು. ಅಂಡ್ ಐ ವಾಸ್ ಆಸ್ಕ್ ಟು ಟೇಕ್ ದಟ್ ಏನಂತಾರೆ ಅದಕ್ಕೆ, ಆಯುರ್ವೇದಿಕ್ ಪ್ರಕೃತಿ ಚಿಕಿತ್ಸೆ ಅಂತ. ಸೊ ಎವ್ರಿ ಇಯರ್, ಎವ್ರಿ 6 months ಒಂದ್ಸರಿ ಬಂದು ತಗೊಂಡೋಗಿ ಯು ಹ್ಯಾವ್ ಟು ಮೇಂಟೈನ್ ಇಟ್, ಇಟ್ ಕೆನಾಟ್ ಬಿ ಕ್ಯೂರ್ಡ್ ಅಂತ ಇಟ್ ವಾಸ್ ವೆರಿ ಕ್ಲಿಯರ್ಲಿ ಇಂಡಿಕೇಟೆಡ್ ಫ್ರಮ್ ಆಯುರ್ವೇದಿಕ್ ಡಾಕ್ಟರ್ಸ್. ದಯಮಾಡಿ ಅವ್ರಿಗೆಲ್ಲ ತಗೊಂಡೋಗಿ ತೋರಿಸಿ ಸರ್ ಈಗ ರಿಪೋರ್ಟ್ಸ್ ಯಾಕೆ ಕ್ಯೂರ್ ಮಾಡಕ್ಕಾಗಲ್ಲ ಅನ್ನೋದು. ಅಂದ್ರೆ ಬೆಳಿಗ್ಗೆ ಎದಳಕ್ಕಾಗಲ್ಲ ಅಂದ್ರೆ ಏನಾಗ್ತಾ ಇತ್ತು ಸರ್? ನೋವಿಂದ ಬಾಡಿ ಪೇನ್ ಇರೋದು, ಫುಲ್ ಬಾಡಿ ಪೇನ್ ಇರೋದು. ಕೈಗೆ ರೇಡಿಯೇಟಿಂಗ್ ಪೇನ್ ಇಲ್ಲ? ಕೈಗೆ ರೇಡಿಯೇಟಿಂಗ್ ಪೇನ್ ಇಲ್ಲ, ಬರೀ ಇದ್ರದ್ದು ಸಿಯಾಟಿಕ್ ಮಾತ್ರ ಇಟ್ ವಾಸ್ ರೇಡಿಯೇಟಿಂಗ್ ಪೇನ್. ಅಂದ್ರೆ ನಿಮಗೆ ಸೊಂಟದ ಭಾಗದಲ್ಲೂ ಇತ್ತು, ಕತ್ತಿನ ಭಾಗದಲ್ಲಿ ಇತ್ತು. ಅಂದ್ರೆ ಕಾಲುಗಳಿಗೆ ಏನಾಗ್ತಾ ಇತ್ತು? ನಮ್ಮ ಪಾದ ಎಲ್ಲ ಫುಲ್ ಬಿಸಿ ಆಗೋದು. ಈಗ ಅದು ಆಲ್ಮೋಸ್ಟ್ ಒಂದು 60 to 70% ಕಮ್ಮಿ ಆಗಿದೆ. ಓಕೆ. ಸೊ ಐ ಹ್ಯಾವ್ ಟು ವೇಟ್ ಅಂಡ್ ವಾಚ್. ಹೇಗೆ ಸರ್ ಮೆಮೊರಿ ಏನಾದ್ರು ಸಮಸ್ಯೆ ಇತ್ತಾ? ಮೆಮೊರಿ ಸಮಸ್ಯೆ ಆ ಥರ ಏನಿರಲಿಲ್ಲ, ಬಟ್ ಈಗ ಸ್ವಲ್ಪ ಏನಂತಾರೆ ತಕ್ಷಣ ಜ್ಞಾಪಕ ಬರಲ್ಲ. ಐ ಟೇಕ್ ಸಮ್ ಕಪಲ್ ಆಫ್ ಸೆಕೆಂಡ್ಸ್ ಟು ರಿಕಾಲ್ ಇಟ್. ಓಕೆ. ಅದು ಸರ್ಕ್ಯುಲೇಷನ್ ಡಿಸಾರ್ಡರ್ ಇಂದ ಬಂದಂತ ಸಮಸ್ಯೆ. ಸೊ ಇಲ್ಲಿ ಆಯುರ್ಮಠಮ್ಗೆ ಬಂದಾಗ ನಿಮಗೆ ನಂಬಿಕೆ ಇತ್ತ ಈ ಎಲ್ಲೂ ಸರಿ ಹೋಗಲ್ಲ? ಇಲ್ಲಿ ಸರಿ ಹೋಗುತ್ತೆ ಅನ್ನೋ ನಂಬಿಕೆ? ಫ್ರೆಂಡ್ ಒಬ್ನು ಇಲ್ಲಿ ಸೇರಿದ್ರು. ಸೊ ಹಿ ಗೇವ್ ಮಿ ಗ್ಯಾರಂಟಿ. ಸೊ ಬೇಸ್ಡ್ ಆನ್ ದಟ್. ಅವ್ರಿಗೇನಾಗಿತ್ತು ಸರ್? ಅವ್ರಿಗೆ ಸೇಮ್ ಪ್ರಾಬ್ಲಮ್ ಇತ್ತು. ಅಂದ್ರೆ ಹಿ ಹ್ಯಾಡ್ ಪ್ರಾಬ್ಲಮ್ ಅಟ್ 1 or 2 ಲೊಕೇಶನ್ಸ್, L3, L4 ಅಂಡ್ L4, L5 ಏನೋ ಇದೆ ಅಂತ ಹೇಳ್ತಾ ಇದ್ರು. ಓಕೆ. ಅವರು ಕಂಪ್ಲೀಟ್ ಗುಣವಾಗಿದ್ದಾರೆ. ಅವ್ರ ಫ್ರೆಂಡ್ಸ್ ಮೇಲೆ ನೀವು ಇಲ್ಲಿ ಬಂದಿದ್ದೀರಿ. ಸೊ ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಓಕೆ. ಅಂಡ್ ಇಲ್ಲಿ ಏನೇನು ಟ್ರೀಟ್ಮೆಂಟ್ ತಗೊಂಡ್ರಿ ಸರ್? ಎಷ್ಟು ದಿನ ಟ್ರೀಟ್ಮೆಂಟ್ ತಗೊಂಡ್ರಿ? ಟೋಟಲ್ ಒನ್ ಫಸ್ಟ್ ಸ್ಟೇಜ್ ಆಫ್ ಟ್ರೀಟ್ಮೆಂಟ್ ವಾಸ್ ಫಾರ್ 12 days. ಆಫ್ಟರ್ 45 days ಒನ್ ಮೋರ್ ಟ್ರೀಟ್ಮೆಂಟ್ ಫಾರ್ 5 days. ಓಕೆ. ಸೊ ರೆಸ್ಟ್ ಏನಾದ್ರು ತಗೊಂಡ್ರೆ ಇದಾದ್ಮೇಲೆ? ಕಂಪ್ಲೀಟ್ 45 days ರೆಸ್ಟ್. ಮುಂಚೆ 45 days ರೆಸ್ಟ್. ಹೇಗಿದ್ರಿ ಸರ್? ರೆಸ್ಟ್ ಅಂದ್ರೆ ಹೇಗೆ? ಲಿಟರಲಿ ಆನ್ ಬೆಡ್ ಎಕ್ಸೆಪ್ಟ್ ಫಾರ್ ನೇಚರ್ ಕಾಲ್ ಅಂಡ್ ಲಂಚ್ ಅಂಡ್ ಡಿನ್ನರ್ ಅಷ್ಟೇ. ಬೇರೆ ಎಲ್ಲ ಟೈಮಲ್ಲೂ ಕಂಪ್ಲೀಟ್ ಬೆಡ್ ರೆಸ್ಟ್. ಆನ್ ಬೆಡ್. ಕಷ್ಟ ಆಗ್ಲಿಲ್ವಾ ಸರ್ ಹತ್ರ ಬೆಡ್ ರೆಸ್ಟ್ ಮಾಡೋದಕ್ಕೆ? ಎವ್ರಿ ಒನ್ ಶುಡ್ ಫೀಲ್ ದಟ್. ಬಟ್ ಅಂದ್ರೂ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಕೋಸ್ಕರ ಮಾಡಬೇಕಾದ. Before joining itself, I was predetermined that I have to be on bed for next 3 months. So based on that decision only, we took that. ಈಗ ಏನ್ ಅನಿಸ್ತಾ ಇದೆ ಸರ್ ನಿಮಗೆ ಇವಾಗ ಆ ಡಿಸಿಷನ್ ತಗೊಂಡಿರೋದ್ರಿಂದ? ಏನ್ ಅನಿಸ್ತಾ ಇದೆ ನಿಮಗೆ? So I regained my life.
ಸೋ ನೈಸ್ ಟು ಹಿಯರ್. ಥ್ಯಾಂಕ್ಸ್ ಟು ಮೈ ವೈಫ್ ಅಂಡ್ ಬ್ಯೂಟಿಫುಲ್ ಡಾಟರ್. ಯಾರು ಇವರೇನಾ ಸರ್? ಓಕೆ ಓಕೆ ಓಕೆ. ನೀವು ಖುಷಿಯಾಗಿದ್ದೀರಾ? ಓಕೆ. ನಿಮ್ಮ ಫಾದರ್ಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅನ್ಸುತ್ತೆ, ಅದಕ್ಕೋಸ್ಕರ ಇಷ್ಟೊಂದು ಒಳ್ಳೆ ಒಂದು ರಿಸಲ್ಟ್ ಬಂದಿರೋದು ಅವರಿಗೆ. ಎನಿವೇ ಸರ್, ಥ್ಯಾಂಕ್ಸ್ ಟು ಯುವರ್ ಟೀಮ್, ಬರ್ಮಾ ಟೀಮ್. ರಿಯಲಿ, ಓ ಮೈ ಗಾಡ್. ಮರ್ಮ ಚಿಕಿತ್ಸೆ ಕಷ್ಟವಾಗಿತ್ತ ಸರ್? ಮೈ ಗಾಡ್, ರಿಯಲಿ ಇಟ್ ವಾಸ್ ತುಂಬಾ ಕಷ್ಟವಾಗಿತ್ತಾ? ಪೇನ್ಫುಲ್ ಆಗಿತ್ತಾ? ಹಾರಿಬಲ್. ಹೌದಾ? ಬಟ್ ತಗೊಳ್ಳೋವಾಗ ಭಯ ಆಗ್ತಾ ಇತ್ತು ನಿಮ್ಗೆ? ಇಲ್ಲ, ಆತರ ಭಯ ಏನಿರ್ಲಿಲ್ಲ, ಬಟ್ ಪೇನ್ ವಿ ಹ್ಯಾವ್ ಟು ವಿಥ್ಸ್ಟ್ಯಾಂಡ್. ದಟ್ ಇಸ್ ದ ಬಿಗ್ ಪ್ರಾಬ್ಲಮ್. ಯಾಕಂದ್ರೆ ಅನಸ್ತೀಶಿಯಾ, ಸರ್ಜರಿ ಏನು ಇಲ್ಲದೆ ಮಾಡಿರೋದು. ಸರ್, ಯಾವ್ದು ಅಲೋಪತಿ ಹಾಸ್ಪಿಟಲ್ಸ್ ಹೋಗಿ ತೋರಿಸ್ಲಿಲ್ವಾ ಇದನ್ನ ನೀವು? ಅಲೋಪತಿಗೆ ಸುಮ್ಮನೆ ತೋರಿಸಿದ್ದೆ ವರ್ಟಿಗಾ ಪ್ರಾಬ್ಲಮ್ ಇದ್ದಾಗ. ವಾಟ್ ದೇ ಇನ್ಸಿಸ್ಟೆಡ್, ಯು ಶುಡ್ ಕೀಪ್ ಆನ್ ಡೂಯಿಂಗ್ ಎಕ್ಸರ್ಸೈಸಸ್ ಅಂಡ್ ಇಫ್ ಇಟ್ ಈಸ್ ನಾಟ್ ಓಕೆ ದೆನ್ ಯು ಹ್ಯಾವ್ ಟು ಗೋ ಫಾರ್ ಆಪರೇಷನ್ ಅಂತ ಹೇಳಿದ್ರು. ಸಿನ್ಸ್ ಸ್ಪೈನ್ ಆಪರೇಷನ್ ಇಸ್ ಕ್ರಿಟಿಕಲ್, ಸೊ ಐ ವಾಸ್ ವೆರಿ ಮಚ್ ಹೆಸಿಟೆಂಟ್ ಟು ಗೋ ಫಾರ್ ಸರ್ಜರಿ. ಸರ್, ವರ್ಟಿಗೋ ಎಲ್ಲ ಕಂಪ್ಲೀಟ್ ನಿಂತಿದೆಯಾ ಈಗ? ಈಗ ಫ್ರಮ್ ಲಾಸ್ಟ್ 4 months ನಥಿಂಗ್ ಇಸ್. ಏನು ಇಲ್ಲ, ಎಲ್ಲ ಕಂಪ್ಲೀಟ್ ರಿಕವರ್ ಆಗಿದ್ರು. ಓಕೆ ಸರ್, ಈಗ ನಿಮಗೆ ಸಿವಿಯರ್ ಕಂಪ್ರೆಷನ್ ಇರೋರಿಗೆ, ನ್ಯೂರೋ ಡಿಸಾರ್ಡರ್ ಇರೋರಿಗೆ, ಬ್ರೈನ್ ಅಲ್ಲಿ ಡಿಮೆನ್ಷಿಯಾ, ಅಲ್ಜಿಮರ್ಸ್ ಇಂತೆಲ್ಲ ಇರೋರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಈ ವಿಡಿಯೋ ಮೂಲಕ? ಪ್ಲೀಸ್ ಎನ್ಶ್ಯೂರ್ ಗೋ ಥ್ರೂ ವೆಬ್ಸೈಟ್ ಆಫ್ ಆಯುರ್ಮಠಂ ಅಂಡ್ ಎನ್ಶ್ಯೂರ್ ಯು ವಿಸಿಟ್ ಆಯುರ್ಮಠಂ. ಹಾಗಂತೀರಾ? ಬ್ರಾಂಡ್ ಅಂಬಾಸಿಡರ್ ಆಗಕ್ಕೆ ಇಷ್ಟಪಡ್ತೀರಾ? ನೋ, ಥ್ಯಾಂಕ್ ಯು ವೆರಿ ಮಚ್. ಪ್ರಮೋಟ್ ಮಾಡೋದಕ್ಕೆ ಆಯುರ್ಮಠಂ. ಎಸ್. ಅಂದ್ರೆ ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ಬಂದಿದೆ ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ ಮೇಲೆ. ಸೊ ಆಗ್ಲಿ ಸರ್, ದೇವರು ನಿಮಗೆ ಸರ್ವ ಆರೋಗ್ಯ ಕೊಟ್ಟು ಕಾಪಾಡಲಿ. ಒಂದ್ ನಿಮಿಷ, ನನ್ನ ಫ್ರೆಂಡ್ ಖಂಡಿತ ಅವರೇ ರೆಕಮೆಂಡ್ ಮಾಡಿದ್ದು. ಇಲ್ಲೇ ಇದೆ ಸರ್. ಮೇಡಮ್ ಸರ್, ನೀವು ಅನ್ಕೊಂಡಂಗೆ ಎಲ್ಲ ರೆಸ್ಟ್ ಮಾಡಿದಾರಾ? ಕಂಪ್ಲೀಟ್ ಆಗಿ ರೆಸ್ಟ್ ಮಾಡಿದಾರಾ? ನಿಮಗೇನು ಅನಿಸ್ತಾ ಇದೆ ಮೇಡಮ್, ಇಷ್ಟೊಂದು ಕ್ರಿಟಿಕಲ್ ಸಿಚುವೇಶನ್ ಇಂದ ಆಚೆ ಬಂದಿದಾರಲ್ಲ ಅವರು? ಖುಷಿ ಆಗ್ತಿದೆ ಸರ್. ಸರ್ ಕೂತ್ಕೊಳ್ಳಿ. ಹೇಳಿದ್ರು ನೀವೆಲ್ಲ ರೆಕಾರ್ಡ್ ಮಾಡ್ಕೋತೀರಿ, ರೆಫರ್ ಮಾಡಿದ್ರಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಜಾಸ್ತಿ ಶೈನ್ ಆಗಿತ್ತು. ಐ ಥಿಂಕ್ ನೀವು ಹೋಗಿದ್ರಿ ಅನ್ಸುತ್ತೆ ಈಗ MRI ತೆಗೆಯುವಾಗ. ನೀವೇನೆ ಸರ್ ಇಲ್ಲಿಗೆ ರೆಫರ್ ಮಾಡಿದ್ದೀವ್ರನ್ನ? ಹೌದು. ಹೇಗೆ ಸರ್ ತಮಗೆ ಹೇಗೆ ಪರಿಚಯ ಆಗಿದ್ದು ಆಯುರ್ಮಠಂ? ನನ್ನ ಫ್ರೆಂಡ್ ಅಡ್ಮಿಟ್ ಆಗಿದ್ರು ಇಲ್ಲಿ ಮುಂಚೆ, ಇದರಲ್ಲಿ ಹಳೆ ನಮ್ಮ ಸೆಂಟ್ರಲ್ ಇದ್ದಾಗ. ಓಕೆ. ಬಟ್ ಅವ್ರದ್ದು ಕ್ಯೂರ್ ಆಗ್ಲಿಲ್ಲ ಫಾರ್ ರೀಸನ್ಸ್ ಆಫ್ ರೆಸ್ಟ್ ತಗೊಳಕ್ಕಾಗಲಿಲ್ಲ. ಬಿಕಾಸ್ ಹಿಸ್ ಮದರ್ ಪಾಸ್ಡ್ ಅವೇ ಆಸ್ ಸೂನ್ ಆಸ್ ಹಿ ಗಾಟ್ ಔಟ್ ಆಫ್ ದಿಸ್ ಟ್ರೀಟ್ಮೆಂಟ್. ಊರಿಗೆ ಹೋಗ್ತಿದ್ದಂಗೆ, ಸೊ ಹಿ ಕುಡ್ ನಾಟ್ ಟೇಕ್. ಅಂದ್ರೆ ತಾಯಿನ ಎತ್ತೋದು ಮಾಡೋದು ಸ್ವಲ್ಪ ರೆಸ್ಟ್ ಮಾಡಕ್ಕಾಗಿಲ್ಲ. ಬಟ್ ಐ ವಾಸ್ ವಿಸಿಟಿಂಗ್ ದಿ ಹಾಸ್ಪಿಟಲ್ ಅವಾಗ, ನೋಡ್ತಾ ಇದ್ನಲ್ಲ, ಕನ್ವಿನ್ಸ್ಡ್. ಸೊ ಈಗ ರಿಪೋರ್ಟ್ ಎಲ್ಲ ನೋಡಿದಾಗ ಏನು ಅನಿಸ್ತು ಸರ್ ತಮಗೆ? ತಾವು ರೆಫರ್ ಮಾಡಿದ್ರಿಂದ ರಿಪೋರ್ಟ್ ಎಲ್ಲ ಚೆನ್ನಾಗಿದೆ, ಬಟ್ ಅವರದ್ದು ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ನೋಡ್ಬೇಕಲ್ಲ. ಖಂಡಿತ ಸರ್, ದಯಮಾಡಿ. ತುಂಬಾ ಸಂತೋಷ ಇಲ್ಲಿಗೆ ತಾವು ಅವ್ರನ್ನ ರೆಫರ್ ಮಾಡಿದ್ದಕ್ಕೆ. ಈ ನಮ್ಮ ಹೊಸ ಜಾಗದಲ್ಲಿ ಇನ್ನೂ ಕಂಫರ್ಟ್ ಝೋನ್ ಕೊಟ್ಟಿದ್ದೀವಿ ಪೇಷಂಟ್ಸ್ಗೆ. ಸೊ ನೋಡಿ, ಕಂಪ್ಲೀಟ್ ಆದ್ಮೇಲೆ ಇಂಥ ಎಲ್ಲಾ ಪೇಷಂಟ್ಸ್ಗೂ ಕಂಪ್ಲೀಟ್ ರಿಕವರಿ ಆಗಂತ ಒಂದು ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ ನ ಇನ್ನೂ ಹೆಚ್ಚಾಗಿ ಮಾಡ್ಕೊಂಡು ಬರ್ತಾ ಇದೀವಿ. ತಮ್ಮ ಕಡೆಯಿಂದ ಯಾವುದೇ ಪರಿಚಯದಲ್ಲಿರೋ ನೋವಲ್ಲಿರೋ ಪೇಷಂಟ್ಸ್ ನ ದಯಮಾಡಿ ರೆಫರ್ ಮಾಡಿ. ತುಂಬಾ ಸರ್, ತಮ್ಮ ಹೆಸರು? ಸುಬ್ರಹ್ಮಣ್ಯ. ತಾವು ಎಲ್ಲಿಂದ ಬಂದಿದ್ದೀರಾ ಸರ್? ಮೈಸೂರಾ, ಬ್ಯಾಂಗ್ಳೂರಾ? ಇಲ್ಲ, ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾ ಇದ್ದು. ಬೇಸಿಕಲಿ ಫ್ರಮ್ ಕೂರ್ಗ್. ಆಗಲಿ ಸರ್, ಸಂತೋಷ. ಥ್ಯಾಂಕ್ ಯು ಸೊ ಮಚ್. ಇವರೇ ನಿಮ್ಮನ್ನ ಕರಿಬೇಕು ಅಂತ ಹೇಳಿದ್ರು, ಅದಕ್ಕೆ ಚಂದ್ರ ಕೊಡಬೇಕು ಸರ್. ಆಗ್ಲಿ, ದೇವರು ನಿಮಗೆ ಸರ್ವ ಆರೋಗ್ಯ ಕೊಟ್ಟು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.